ಕರ್ಮವನ್ನು ಶಾಸ್ತ್ರ 3 ಭಾಗ ಮಾಡುತ್ತೆ. ಆಗಾಮಿ, ಸಂಚಿತ, ಪ್ರಾರಬ್ಧ. ಆಡುಭಾಷೆಯಲ್ಲಿ ಕೇಳಿದಲ್ಲ, ಏನು ಪ್ರಾರಬ್ಧ ಕರ್ಮ ಅನ್ನೋರಿ, ಇದು ಸರಿ ಹೋಗ್ತಾನೆ ಇಲ್ಲ ಅಂತಾರೆ. ಏನಿದರ ಅರ್ಥ ಅಂತಂದ್ರೆ, ಸಂಚಿತ ಅಂತಕ್ಕಂತಹ ಕರ್ಮ ಯಾವುದು ಅಂತಂದ್ರೆ, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ, ನಾವು ಹಿಂದಿನಿಂದ ನಮ್ಮ ಹಿಂದಿನ ಜನ್ಮ ಆಗಿರಬಹುದು ಅಥವಾ ನೆನ್ನೆಯ ಕೆಲಸ ಆಗಿರಬಹುದು, ಯಾವುದೋ ಕಾಯಿಕ, ವಾಚಿಕ, ಮಾನಸಿಕವಾದ ಕರ್ಮ, ನಾವು ಕೂಡಿಟ್ಟುಕೊಂಡಿರ್ತಕ್ಕಂತಹ ಅಥವಾ ಕೂಡಿಟ್ಟಿರುವ ಅಥವಾ ಗುಡ್ಡೆ ಹಾಕಿರ್ತಕ್ಕಂತಹ ಕರ್ಮ. ಒಟ್ಟಿನಲ್ಲಿ ಸಂಚಿತ ಅಂದರೆ ಸಂಚಯನ, ಸಂಚಯ ಅಂದರೆ ಕೂಡಿಟ್ಟುಕೊಂಡಿರ್ತಕ್ಕಂತಹ ಒಂದು ಕರ್ಮ. ನಾವು ಕೂಡಿಟ್ಕೊಂಡಿರ್ತೀವಿ. ಈ ಎಲ್ಲ ನಮ್ಮ ಕರ್ಮಗಳು ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಅದರಲ್ಲಿ, ಅದು ಬೇರೆ ಪ್ರಶ್ನೆ, ಅದಿರುತ್ತೆ. ಆಗಾಮಿ ಕರ್ಮ ಅಂದರೆ ಏನು ಅಂತಂದರೆ, ಈಗ ಈ ಕ್ಷಣದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಮತ್ತು ಏನು ಮಾಡಲು ಹೊರಟಿದ್ದೀನಿ ಅಂತಕ್ಕಂಥದ್ದು, ಅದಕ್ಕೆ ಆಗಾಮಿ ಕರ್ಮ ಅಂತ ಹೆಸರು. ಈಗೇನಾಯಿತು, ಹಿಂದೆ ಸಂಚಿತದಲ್ಲಿ ಯಾರೋ ಒಬ್ಬನಿಗೆ ಒಳ್ಳೆಯದು ಇತ್ತು, ಕೆಟ್ಟದು ಇತ್ತು ಅಂತ ತಿಳಿದುಕೊಳ್ಳೋಣ. ಒಳ್ಳೆ ಕರ್ಮನೂ ಇತ್ತು, ಕೆಟ್ಟ ಕರ್ಮನೂ ಇತ್ತು. ಈಗ ಕ್ಷಣದಲ್ಲಿ, ಈ ಕಾಲದಲ್ಲಿ ಅವನು ಯಾವುದೋ ಒಳ್ಳೆ ಕೆಲಸ ಮಾಡ್ದ ಅಂತ ಇಟ್ಕೊಳ್ಳೋಣ. ಯಾರಿಗೋ ಒಂದು ದಾನ ಧರ್ಮ ಮಾಡ್ದ, ಒಂದು ದೇವ್ರ ಪೂಜೆ ಮಾಡ್ದ, ಒಬ್ಬರಿಗೆ ಒಳ್ಳೆ ಮಾತು ಹೇಳ್ಕೊಟ್ಟ. ತಕ್ಷಣ ಏನಾಗುತ್ತೆ ಅಂತಂದರೆ, ಅದಕ್ಕೆ ಸಮಂಜಸವಾಗಿರುವ, ಅದೇ ರೀತಿ ಸಮಾನಾಂತರವಾಗಿರುವ, ಅದೇ ಲಕ್ಷಣವನ್ನು ಗುಣವನ್ನು ಹೊಂದಿರತಕ್ಕಂತಹ ಸಂಚಿತ ಕರ್ಮ ಇದ್ದರೆ, ಅದಕ್ಕೆ ಏನು ಹೇಳ್ತಾರೆ, ಅಫಿನಿಟಿ ಅಂತಾರೆ ಆಂಗ್ಲ ಭಾಷೆಯಲ್ಲಿ. ಇದ್ದರೆ ಏನಾಗುತ್ತೆ, ಆ ಒಳ್ಳೆಯ ಕರ್ಮ ಫಲವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇದಕ್ಕೆ ಪ್ರಾರಬ್ಧ ಅಂತ ಹೆಸರು. ಅದು ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಅದು ಏನಾಗಿದೆ ಅಂತಂದರೆ, ಜನರಲ್ಲಿ ಪ್ರಾರಬ್ಧ ಅಂದರೆ ಕೆಟ್ಟದಕ್ಕೆ ಅದನ್ನು ಟ್ಯಾಗ್ ಮಾಡಿಬಿಟ್ಟಿದ್ದಾರೆ. ಅದು ಒಳ್ಳೆಯ ಕರ್ಮವೂ ಆಗಬಹುದೇ. ಆ ಒಳ್ಳೆಯ ಪರಗಳು ಬರ್ತಾ ಇರುತ್ತೆ, ಅನುಭವಿಸ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಇದ್ದಕ್ಕಿದ್ದಂಗೆ ಒಂದಿನ ಬೆಳಕರಿದ್ರೆ ಒಳ್ಳೇದಾಗ್ಲಿಕ್ಕೆ ಶುರು ಮಾಡುತ್ತೆ. ಅಂದರೆ ನಾವು ಈಗ ಮಾಡುವ ಕರ್ಮಕ್ಕೆ ಅನುಗುಣವಾಗಿರ್ತಕ್ಕಂಥ ಹಿಂದಿನ ನಮಗೆ ಪುಣ್ಯಕರ್ಮ ಯಾವುದೋ ಇರಬೇಕು ನಮ್ಮ ಸಂಚಿತದಲ್ಲಿ, ಆಗ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ಏನು ಅಂದರೆ ಏನೂ ತೊಂದರೆ ಇಲ್ಲ. ನಾಳಿದ್ದಕ್ಕೆ ಇವತ್ತು ಮಾಡಿದ ಪುಣ್ಯಕರ್ಮ ಸಂಚಿತವಾಗುತ್ತಲ್ಲ, ನಾವಲ್ಲಿ ಏನು ಕಳೆದುಕೊಳ್ಳೋದು ಏನೂ ಇಲ್ಲ. ಒಳ್ಳೆ ಕೆಲಸವನ್ನು ಮಾಡೋದರಿಂದ, ಒಳ್ಳೆಯ ಚಿಂತನೆಯನ್ನು ಮಾಡೋದರಿಂದ, ಒಳ್ಳೆ ಮಾತನ್ನಾಡೋದು ಒಳ್ಳೆಯ ಕರ್ಮವನ್ನು ಉಂಟು ಮಾಡುತ್ತೆ ನಮಗೆ. ಈಗ ಅದೇ ವ್ಯಕ್ತಿ ಯಾವುದೋ ಒಂದು ಕೆಟ್ಟ ಕೆಲಸವನ್ನು ಮಾಡಿಬಿಡ್ತಾನೆ, ಯಾರಿಗೋ ಹೊಡೆದೋ ಬಡ್ದೋ, ಒಂದು ಮಾತಾಡೋ, ಮೋಸ ಮಾಡೋ, ಏನೋ ಮಾಡಿಬಿಡ್ತಾನೆ. ಇದೇನಾಯಿತು, ಒಂದು ಪಾಪಕರ್ಮ. ಈ ಪಾಪ ಈಗ ಮಾಡಿದಾಗ, ಆಗಾಮಿ ಕೆಲಸವನ್ನು ಇವತ್ತಿನ ದಿವಸ ಅವನು ಮಾಡಿದಾಗ, ಇವನು ಹಿಂದಿನ ಸಂಚಿತ ಕರ್ಮದಲ್ಲಿ ಏನಾಗುತ್ತೆ, ಅದೇ ಥರದ್ದು ಯಾವುದೋ ಒಂದು ಕರ್ಮವನ್ನು ಹಿಂದಿನ ದಿನ ಹೋದ ಜನ್ಮದಲ್ಲೋ ಮಾಡಿರ್ತಕ್ಕಂತಹ ಕೆಟ್ಟ ಸಂಚಿತ ಕರ್ಮ ಇರುತ್ತೆ, ಅದು ಫಲ ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ಇದಕ್ಕೆ ಕೆಟ್ಟ ಪ್ರಾರಬ್ಧ. ಇದ್ದಕ್ಕಿದ್ದಂಗೆ ತೊಂದರೆಗಳು ಎಲ್ಲ ಬರಲಿಕ್ಕೆ ಶುರುವಾಗಿ